ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಪ್ಪ ವಿಷಯ ಅಂದರೆ, ವಿಷಯ ಅನ್ನೋದಕ್ಕಿಂತ ಫಸ್ಟ್ ಒಂದು ಹೇಳ್ತೀನಿ ನೋಡಿ. ನಮ್ಮ ಮನೇಲಿ ನೆನ್ನೆ ಅಡಿಕೆ ಕಾಯಿಗೆ ಹೋಗಿದ್ರು ಅಲ್ವಾ, ಈ ಥರ ಗೊನೆ ತಂದವ್ರೆ. ಇವು ಚೂರಾಗ್ತಾರೆ ಅಲ್ವಾ, ಎಲೆ ಅಡಿಕೆ ಹಾಕ್ಕಂತಾರಲ್ಲ, ಅದು ಚೂರಾಗ್ತಾರಲ್ವಾ, ಅವಕ್ಕೆ ಒಂದೊಂದು ಮಿಸ್ಸಾಗಿ ಗೊನೆ ಕುಯ್ದಿರ್ತಾರೆ ಅಲ್ವಾ, ಅವನ್ನ ತಂದು ಹಾಕ್ಬಿಟ್ಟು ಇವನ್ನ ಈ ಥರ ಬಡಿದ್ಬಿಟ್ಟು ಕತ್ತಿಯಿಂದ ಸುಳಿ ಅಂತ ಹೇಳ್ಬಿಟ್ಟು ಇವತ್ತು ಹೋಗೋರು ಅಡಿಕೆ ಕಾಯಿ ಕಿತ್ಕೊಂಬರೋಕ್ಕೆ. ಅದಕ್ಕೆ ನಾನು ಈ ಕೆಲಸನ ಮಾಡ್ತಾಯಿದ್ದೀನಿ. ಈ ಥರ ಒಂದು ಗಡ್ಡಿ ತಗೊಂಡು ಈ ಥರ ಹಿಂಗೆ ಬಡ್ಕೊಂಡ್ರೆ ಅವೆಲ್ಲ ಕೆಳಗೆ ಬೀಳ್ತವೆ. ಹಾಗೇ ಇವತ್ತೊಂದು ನಿಮ್ಮ ಹತ್ರ ಒಂದು ವಿಷಯ ಶೇರ್ ಮಾಡ್ಕೋಬೇಕು. ಏನು ಅಂದರೆ, ಹೆಣ್ಮಕ್ಳಾಗಿ ಹುಟ್ಟೋದೇ ತಪ್ಪ. ಹೆಣ್ಮಕ್ಳಾಗ್ಬಿಟ್ರೆ ಅವ್ರಿಗೇನೋ ರೈಟ್ಸೇ ಇರಲ್ವಾ? ಹೆಣ್ಮಕ್ಳು ಅಂದರೆ ಯಾವ ಥರ ಅಂದರೆ, ಅವ್ರ ಸುತ್ತ ಒಂದು ಬೌಂಡ್ರಿ ಹಾಕಿ ಬಿಟ್ಬಿಡೋದು. ಇದೇ ಹೀಗೆ ಇರಬೇಕು, ಇದಿಷ್ಟೇ ನಿನ್ನ ಪ್ರಪಂಚ ಅನ್ನೋ ಥರ. ಮತ್ತು ಬಾವಿ ಒಳಗಡೆ ಕಪ್ಪೆ ಇರುತ್ತೆ ಅಲ್ವಾ, ಆ ಥರ ಹೆಣ್ಮಕ್ಳು ಜೀವನ. ಅಂದರೆ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರೋದನ್ನು ಹೇಳ್ತಿದ್ದೀನಿ ನಾನು. ಎಲ್ಲ ಹೆಣ್ಮಕ್ಳಿಗೆ ಆಲ್ಮೋಸ್ಟ್ ಈ ಥರ ಅನಿಸಿರುತ್ತೆ. ಏನು ಅಂದರೆ, ಇವಾಗ ಹೆಣ್ಮಕ್ಳು ಏನಾದರೂ ಮಾಡ್ತೀವಿ, ಒಳ್ಳೆ ಕೆಲಸನೇ ಆಗಲಿ, ಒಳ್ಳೆ ಕೆಲಸನೇ ಮಾಡ್ತೀವಿ, ಏನೋ ಒಂದು ಮಾಡ್ತೀವಿ ಅಂತ ಹೊರಟ್ರೆ ಸಪೋರ್ಟ್ ಮಾಡೋರು ಇರಬೇಕು, ಬೇರೆ ಯಾರೂ ಸಪೋರ್ಟ್ ಮಾಡೋದಲ್ಲ. ಮನೆಯವರೇ, ತಂದೆ ತಾಯಿನೇ ಸಪೋರ್ಟ್ ಮಾಡಬೇಕು ಅಲ್ವ ಮೊದಲು. ಅವ್ರ ಮಕ್ಳಿಗೆ ಅವರೇ ಸಪೋರ್ಟ್ ಮಾಡಿಲ್ಲ ಅಂದರೆ ಬೇರೆ ಯಾರು ಸಪೋರ್ಟ್ ಮಾಡೋಕ್ಕೆ ಸಾಧ್ಯ? ಹಾಗೆ ತಂದೆ ತಾಯಿ ಆದವರು ಮೊದಲು ಫಸ್ಟು ಮಕ್ಳ ಮೇಲೆ ನಂಬಿಕೆ ಇರಬೇಕು. ಮತ್ತು ನೀನು ಏನೇ ಮಾಡಿದ್ರೂ ನಮ್ಮ ಸಪೋರ್ಟ್ ಇರುತ್ತೆ. ಏನೇ ಮಾಡಿದ್ರು ಅಂತಂದರೆ ಯಾರೂ ಕೆಟ್ಟ ಕೆಲಸ ಅಂತೂ ಮಾಡೋಕ್ಕೋಗಲ್ಲ, ಒಳ್ಳೆ ಕೆಲಸನೇ ಮಾಡೋಕ್ಕೆ. ಅವ್ರಿಗೂ ಒಂದು ಗುರಿ ಅನ್ನೋದಿರುತ್ತೆ ಅಲ್ವ, ಅವ್ರಿಗೂ ಒಂದು ಕನಸು ಅನ್ನೋದಿರುತ್ತೆ ಅಲ್ವ, ನಾವು ಏನೋ ಒಂದು ಮಾಡಬೇಕು ಜೀವನದಲ್ಲಿ ಅನ್ನೋದಿರುತ್ತೆ ಅಲ್ವಾ, ಅದನ್ನು ಮಾಡೋಕ್ಕೆ ಬಿಡಬೇಕು. ಹೆಣ್ಮಕ್ಳನ್ನ ಏನಕ್ಕೆ ಬಿಡಲ್ಲ? ಮತ್ತು ಹೊರಗಡೆ ಹೋಗ್ತೀವಿ ಅಂದರೆ ಎಲ್ಲೂ ಹೋಗಬಾರ್ದು. ಹೆಣ್ಮಕ್ಳು ಮನೆ ಬಿಟ್ಟು ಆಚೆಗೆ ಹೋಗಬಾರ್ದು, ಇದೊಂದು ರೂಲ್ಸು. ಈಗ ಹೆಣ್ಮಕ್ಳು ಸಾಧನೆ ಮಾಡಿರೋರೆಲ್ಲನ ಕೆಟ್ಟ ಕೆಲಸ ಮಾಡಿದಾರಾ? ಕೆಟ್ಟ ಕೆಲಸ ಮಾಡಿ ಸಾಧನೆ ಮಾಡಿದಾರಾ? ಇಲ್ಲ ಅಲ್ವಾ? ಹಂಗೆ ಹೆಣ್ಮಕ್ಳು ಯಾರೂ ಅಡ್ಡದಾರಿ ಹಿಡಿಯೋಕ್ಕೆ ಹೋಗಲ್ಲ. ನೀವು ಯಾವಾಗ ಅವ್ರನ್ನ ಕಟ್ಟಿ ಹಾಕೋದು, ಕೂಡಿ ಹಾಕೋದು, ಹೀಗೆ ಇರಬೇಕು, ಹೀಗೆ ಇರಬೇಕು ಅಂತ ಯಾವಾಗ ನೀವು ಅವ್ರನ್ನ ಕಟ್ಟಾಕಕ್ಕೆ ನೋಡ್ತೀರೋ ಆವಾಗಲೇ ಅಡ್ಡದಾರಿ ಹಿಡಿಯೋದು. ಏನಾದರೂ ಮಾಡಿ ನಮ್ಮ ಕೆಲಸ ಸಾಧಿಸ್ಬೇಕು ಅಂತ, ಆವಾಗಷ್ಟೇ ಅವರು ಅಡ್ಡದಾರಿ ಹಿಡಿಯೋಕ್ಕಾಗೋದು. ಅದಕ್ಕೆ ಹೇಳೋದು. ಆಮೇಲೆ ಮತ್ತೆ ಇನ್ನೊಂದು ಹೇಳ್ತಾರೆ, ನೀವು ಮದುವೆ ಆಗಿ ಹೋದ್ಮೇಲೆ ನಿಮ್ಮ ಗಂಡದಿರೋ ಮನೇಲಿ ಹೆಂಗೆ ಬೇಕಾದರೂ ಇರಿ, ನೀವು ಎಲ್ಲಿಗೆ ಬೇಕಾದರೂ ಹೋಗ್ರಿ, ಏನು ಬೇಕಾದರೂ ಮಾಡ್ಕೊಳ್ರಿ ಅಂತ ಹೇಳ್ತಾರೆ. ಅಲ್ಲ, ನಮ್ಮ ಜನ್ಮಕ್ಕೆ ಕಾರಣ ಆಗಿರೋ ಇವರೇ ತಂದೆ ತಾಯಿ ಅನ್ನಿಸ್ಕೊಂಡವ್ರೇ ಅರ್ಥ ಮಾಡ್ಕೊಳ್ಳಲ್ಲ ಅಂದರೆ, ನಮ್ಮನ್ನು ಅರ್ಥ ಮಾಡ್ಕೊಂಡಿರಲ್ಲ, ನಾವು ಅಂದ್ಕೊಂಡಿದ್ದನ್ನು ಮಾಡೋಕ್ಕೆ ಬಿಡಲ್ಲ ಅಂತಂದರೆ, ಇನ್ಯಾರೋ ನಾವು ಇಲ್ಲೇ ನಮ್ಮ ತಂದೆ ತಾಯಿ ಮನೇಲೇ ಅರ್ಧ ವಯಸ್ಸು ಕಳೆದಿರ್ತೀವಿ, 20-25 ವರ್ಷ ಕಳೆದಿರ್ತೀವಿ. ಅಲ್ಲೋಗಿ ಬದುಕೋದಿನ ಎಷ್ಟು ದಿನ? ಅಲ್ಲಿ ಬರೀ ಸಂಸಾರ, ಮಕ್ಕಳು, ಮರಿ, ಜೀವನ, ಗಂಡ, ಅತ್ತೆ, ಮಾವ ಇದೇ ಆಗೋಗುತ್ತೆ. ಮತ್ತೆ ತಂದೆ ತಾಯಿನೇ, ನಮ್ಮ ಮನೇಲಿ ತಂದೆ ತಾಯಿನೇ ನಾವು ಮಾಡೋ ಕೆಲಸಕ್ಕೆ ಸಪೋರ್ಟ್ ಮಾಡಿಲ್ಲ ಅಂದರೆ ಅವ್ರು ಯಾರೋ ಗೊತ್ತೇ ಇರಲ್ಲ. ನಾವು ಯಾರು ಅಂತ ಗೊತ್ತಿರಲ್ಲ, ನಮ್ಮ ಬಗ್ಗೆ ಗೊತ್ತಿರಲ್ಲ. ಅವ್ರನ್ನ ಹೋಗಿ ನಾವು ಇದನ್ನು ಮಾಡ್ತೀವಿ, ನಮ್ಮನ್ನು ಕಳಿಸ್ರಿ, ನಾವು ಅದನ್ನು ಮಾಡಬೇಕು, ಸಪೋರ್ಟ್ ಮಾಡಿದರೆ ಮಾಡ್ತಾರೆ. ಅವರು ಯಾವುದೇ ಕಾರಣಕ್ಕೆ ಮಾಡಲ್ಲ. ಎಲ್ಲರೂ ಆ ಥರ ಇರಲ್ಲ, ಹೇಳ್ತೀನಿ. ಸಪೋರ್ಟ್ ಮಾಡ್ತಾರೆ ಕೆಲವರು, ಎಲ್ಲರೂ ಆ ಥರ ಇರಲ್ಲ. ಸ್ವಲ್ಪ ಜನ ಎಲ್ಲರೂ ಹಾಗೆ ಇರ್ತಾರೆ ಅಂತ ನಾವು ಅಂದ್ಕೊಳಕ್ಕಾಗೋದು ಇಲ್ಲಲ್ವಾ. ಹಾಗಾಗಿ ನೀವು ಎಲ್ಲಿಗೆ ಬೇಕಾದರೂ ಹೋಗ್ರಿ, ನಿಮ್ಮ ಅತ್ತೆ ಮನೆಗೆ ಹೋದ್ಮೇಲೆ, ನೀವು ಗಂಡನ ಮನೆಗೆ ಹೋದ್ಮೇಲೆ ಇವ್ರು ಕಳ್ಸೋದೇ ಇಂಥ ಚಂದ. ತಂದೆ ತಾಯಿ ಆದವರು ಇನ್ನು ಹೋಗಿದ ಮನೇಲಿ ಅತ್ತೆ ಮಾವ ಕಳಿಸ್ತಾರ? ಯಾವುದೇ ಕಾರಣಕ್ಕೂ ಕಳಿಸಲ್ಲ, ಏನು ಮಾಡೋಕ್ಕೂ ಬಿಡಲ್ಲ ಅವರು. ಅದಕ್ಕೆ ಹೇಳೋದು, ಅರ್ಥ ಮಾಡ್ಕೋಬೇಕು. ನಂಬಿಕೆ ಅಲ್ಲ, ನಾವು ಈಗ ಹೆಣ್ಮಕ್ಳು ಕೆಟ್ಟ ಕೆಲಸ ಮಾಡ್ತೀವಿ ಅಂತ ಅಂದರೆ
25 ವರ್ಷದಿಂದ ನಾವು ಇವ್ರ ಜೊತೆ ಇರೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ ಅಲ್ವಾ. ನಾವು ಕೆಟ್ಟ ಕೆಲಸ ಮಾಡೋರಾಗಿದ್ದರೆ 25 ವರ್ಷದಿಂದ ಇವ್ರ ಜೊತೆಗೆ ಇದ್ದೀವಿ ಅಂದಮೇಲೆ, ನಾವು ಏನೂ ಮಾಡಿಲ್ಲ ಅಂದಮೇಲೆ ನಾವು ಸರಿಯಾಗಿ ಇದ್ದೀವಿ ಅಂತ ಅಲ್ವಾ ಅರ್ಥ. ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ ಇವರು? ಗಂಡದಿರ ಮನೆಗೆ ಹೋದ್ಮೇಲೆ ಹೋಗ್ರಿ ಅಂತ ಹೇಳ್ತಾರೆ, ಸಿಟ್ಟು ಬಂದುಬಿಡುತ್ತೆ. ಇವರೇ ಕಳಿಸಲ್ಲ, ಇವರೇ ಏನೂ ಮಾಡೋಕ್ಕೆ ಬಿಡಲ್ಲ. ಅವ್ರು ಮಾಡ್ತಾರಾ? ಅವ್ರು ಬಿಡ್ತಾರ? ನಮ್ಮನ್ನು ಬಿಡಲ್ಲ, ಯಾವುದೇ ಕಾರಣಕ್ಕೂ ಬಿಡಲ್ಲ. ಹಣೆ ಬರೋಕ್ಕೆ ಹೊಣೆ ಯಾರು ಅನ್ನೋ ಥರ ಇದೇ ನಮ್ಮ ಜೀವನ ಆಗ್ಬಿಟ್ಟೈತಿ. ಏನೂ ಮಾಡೋಕ್ಕಾಗಲ್ಲ. ಹೇಳ್ತಾರಲ್ಲ, ಕೆಲವರು ತಂದೆ ತಾಯಿಗಳು ಒಳ್ಳೆಯವರು ಇರ್ತಾರೆ, ಮಕ್ಕಳು ಹೇಳಿದ್ದಕ್ಕೆ ಸಪೋರ್ಟ್ ಮಾಡ್ತಾರೆ, ನೀವೇನೇ ಮಾಡಿದ್ರು ನಮ್ಮ ಸಪೋರ್ಟ್ ಇರುತ್ತೆ, ನಂಬಿಕೆ ಇಟ್ಟಿರ್ತಾರೆ ಅವ್ರ ಮೇಲೆ, ಎಲ್ಲ ಮಾಡಿರ್ತಾರೆ. ಅಂಥವ್ರಿಗೆ ತಂದೆ ತಾಯಿ, ಆ ಥರದ ತಂದೆ ತಾಯಿ ಸಿಕ್ಕಿರೋರು ಪುಣ್ಯ, ಅವ್ರ ಲಕ್ಕಿ ಅಂತ ಅನ್ಕೋತೀನಿ ನಾನು. ನಮ್ಮ ಮನೆ ಬರದಲ್ಲಿ ಅದು ಬರ್ದಿಲ್ಲ, ಏನು ಮಾಡೋದು? ನಾನು ಸುಳ್ಳು ಹೇಳ್ತಿಲ್ಲ, ನಿಜನೇ ಹೇಳ್ತೀನಿ. ನಮಗೂ ಆಸೆ ಕನಸು ಅನ್ನೋದಿರುತ್ತೆ ಅಲ್ವಾ. ನಮಗೆ ಏನು ಮಾಡೋಕ್ಕೆ ಇಷ್ಟ ಇರುತ್ತೋ ಅದನ್ನೇ ಮಾಡೋಕ್ಕೆ ಸಾಧ್ಯ ಅಲ್ವಾ. ನಮ್ಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇರುತ್ತೋ ಅದನ್ನು ಮಾಡೋಕ್ಕೆ ಮಾತ್ರ ಸಾಧ್ಯ. ಮಾಡ್ದೇ ಇರೋದನ್ನೆಲ್ಲ ಮಾಡು ಅಂದರೆ ಏನು? ಇವಾಗ ನೋಡಿ, ಇಷ್ಟು ತಪ್ಪ ಗೊನೆನ ಬಿಟ್ಟೋಗ್ರಿ, ಚೆಚ್ಬಿಟ್ಟು ಸುಳಿನ. ಇವ್ರು ಹೇಳಿದ ಕೆಲಸ ಮಾತ್ರ ನಾವು ಮಾಡಬೇಕು, ನಾವು ಹೇಳಿದ ಮಾತ್ರ ಇವ್ರಿಗೆ ಆಗಂಗಿಲ್ಲ. ನೋಡಿ ಎಂಥ ಹಣೆ ಬರ ನಮ್ಮದು. ಇಲ್ಲೆಲ್ಲ ನಿಜ ನಾನು ಹೇಳ್ತೀನಿ, ಹೆಣ್ಮಕ್ಳು ತಂದೆ ತಾಯಿ ಮನೇಲಿ ಎಷ್ಟು ಖುಷಿಯಾಗಿ ಎಷ್ಟು ಸುಖವಾಗಿರ್ತಾರೋ ಅಷ್ಟೇ ಅನಿಸುತ್ತೆ ನನ್ನ ಪ್ರಕಾರ. ಅತ್ತೆ ಮನೆಗೆ ಹೋದ್ಮೇಲೆ ಎಲ್ಲರೂ ಆ ಥರ ಇರಲ್ಲ ಅನ್ಕೋತೀನಿ. ಕೆಲವರು ಚೆನ್ನಾಗೂ ಇರ್ತಾರೆ, ಒಳ್ಳೆಯವರು ಇರ್ತಾರೆ. ಒಂದು ಕಾಲು ಭಾಗ ಚೆನ್ನಾಗಿರ್ತಾರೆ, ಮುಕ್ಕಾಲು ಭಾಗ ನಮ್ಮ ಥರ. ಏನು ಮಾಡೋದು? ಅದೇನೋ ಹೇಳ್ತಾರಲ್ಲ, ಯೋಗಿಗೆ ಜೋಗಿಗೆ ಅಂತ ಗಾದೆ ಹೇಳ್ತಾರೆ ಅಲ್ವಾ. ನಮ್ಮ ಹಳ್ಳಿ ಕಡೆ ಆ ಥರ ಎಲ್ಲ ಹೇಳ್ತಿರ್ತಾರೆ. ಹಾಗಾಗಿ ನಾವು ಪಡ್ಕೊಂಬಂದಿದ್ದು ನಾವು ಅನುಭವಿಸ್ಲೇಬೇಕು, ಯಾರನ್ನೂ ದೂರೋಕ್ಕಾಗಲ್ಲ, ನಾವು ಏನೂ ಮಾಡೋಕ್ಕಾಗಲ್ಲ. ಅಷ್ಟೇ, ಇರೋವಷ್ಟು ದಿವಸ ಹೆಂಗೆ ಬರುತ್ತಂಗೆ ಜೀವನ ನಡೆಸ್ತಾ ಇರೋದು. ಹೆಣ್ಮಕ್ಳಾಗ ನಿಜವಾಗ್ಲೂ ಹೆಣ್ಮಕ್ಳಾಗ ಹುಟ್ಟೋದು ತಪ್ಪು. ಏನು ಎಲ್ಲದಕ್ಕೂ ಪರ್ಮಿಷನ್ನು, ಎಲ್ಲದಕ್ಕೂ ರಿಸ್ಟ್ರಿಕ್ಷನ್ಸು. ಅದು ಮಾಡಬೇಡ, ಇದು ಮಾಡಬೇಡ, ಹಂಗಿರ್ಬೇಡ, ಹಿಂಗಿರ್ಬೇಡ. ಯಪ್ಪ ಅಂಥದ್ದು ನಾವು ಏನು ಮಾಡ್ತೀವಿ ಅಂತ. ಇವ್ರು ಯಾವಾಗ ಕಟ್ಟಾಕೋದು, ನೀನು ಹಂಗೆ ಮಾಡಬೇಡ, ಹಿಂಗೆ ಮಾಡಬೇಡ, ಹಂಗೆ ಇರು ಅಂತ ಯಾವಾಗ ಹೇಳ್ತಾರೋ ಅವಾಗ ಅಷ್ಟೇ ಅಡ್ಡದಾರಿ ಹಿಡಿಯೋಕ್ಕೆ ಸಾಧ್ಯ ಅಲ್ವಾ. ಏನೂ ಮಾಡೋಕ್ಕಾಗಲ್ಲ. ಹಣೆ ಬರ, ನನ್ನ ಹಣೆ ಬರದಲ್ಲಿ ಬರೀ ಈ ಕೆಲಸ ಮಾಡ್ಕೊಂಡಿರೋದೆ, ಮನೆ ಕೆಲಸ ಮಾಡ್ಕೊಂಡಿರೋದೆ ಅಂತ ಬರೆದಿದ್ರೆ ಏನೂ ಮಾಡೋಕ್ಕಾಗಲ್ಲ. ಇದನ್ನು ನಿಮಗೆ ವಿಷಯ ತಿಳಿಸ್ಬೇಕು ಅನ್ನೋದಕ್ಕಿಂತ ನನಗನ್ಸಿದ್ದನ್ನು ಹೇಳಿದ್ದೀನಿ ನಾನು. ಬೇರೆಯವ್ರ ಲೈಫಲ್ಲಿ ಹೆಂಗಿರುತ್ತೋ ಗೊತ್ತಿಲ್ಲ, ಬೇರೆಯವ್ರ ಲೈಫಲ್ಲಿ ಅವ್ರು ಅಂದ್ಕೊಂಡಿದ್ದೆಲ್ಲ ಆಗ್ತಿರುತ್ತೆ. ನಿಜ ಹೇಳಬೇಕು ಅಂದರೆ ಇಷ್ಟು ವರ್ಷದಲ್ಲಿ ನಾನು ಅಂದ್ಕೊಂಡಿದ್ದು ಯಾವುದೂ ಆಗಿಲ್ಲ. ಅಂದರೆ ನನಗೆ ಈಗ ಎಲ್ಲಾದರೂ ಹೊರಗಡೆ ಹೋಗ್ತೀವಿ ಅಂದರೆ ಅದೇ ಒಂದು ದೊಡ್ಡ ಖುಷಿ ಅನ್ನೋ ಥರ. ಅದೇನಕ್ಕೆ ಅಂದರೆ ಮನೇಲಿ ಇದ್ದು ಬೇಜಾರಾಗ್ಬಿಟ್ಟು ಬಾವಿ ಒಳಗಡೆ ಕಪ್ಪೆ ಇರ್ತಲ್ಲ, ಆ ಥರ ಆಗ್ಬಿಟ್ಟಿರುತ್ತೆ. ಆದರೆ ನಾನು ಅಷ್ಟೊಂದು ಖುಷಿಯಾಗಿ ಅಷ್ಟೊಂದು ಆಸೆಯಿಂದ ಎಲ್ಲಿಗಾದ್ರೂ ಹೊರಟಾಗ ಅದು ಯಾವುದೂ ಆಗಲ್ಲ. ಯಾಕೆ ಅಂತ ಗೊತ್ತಿಲ್ಲ. ನೋಡೋಣ ನಮಗೂ ಯಾವಾಗ ಗುಡ್ ಲಕ್ ಬರುತ್ತೆ ಅಂತ ಗೊತ್ತಿಲ್ಲ. ಇದನ್ನು ಹೇಳ್ಕೋಬೇಕು ನಿಮ್ಮ ಹತ್ರ ಅಂತ ಅನ್ನಿಸ್ತು, ಅದಕ್ಕೆ ಹೇಳ್ಕೊಂಡೆ. ಮತ್ತು ಈ ವಿಡಿಯೋ ಇಷ್ಟ ಆದರೆ, ನಿಮಗೂ ಈ ಥರ ಏನಾದರೂ ಫೀಲ್ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ನಿಜ ಆದರೆ. ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಪ್ಲೀಸ್. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್. ಇವನ್ನೆಲ್ಲ
ಬಿಡಿಸ್ಬೇಕು, ತುಂಬ ಕೆಲಸ ಐತೆ, ಅದಕ್ಕೋಸ್ಕರ. ಥ್ಯಾಂಕ್ ಯು, ಬಾಯ್.